Good evening, everyone. Let us begin the class for today from where we have left. So we started with statistics. Okay. Here basically we are studying the dispersion, measurement of the dispersion. What is dispersion? Nothing but the degree to what extent, like a degree for the observations, how much they have spread from the average value. ಈಗ ಒಂದು ಡೇಟಾಗೆ average value ಅಂತ ಕಂಡುಹಿಡಿತೀರಾ. ಸೊ ಡೇಟಾ average value ಇಂದ ಪ್ರತಿ observation ಎಷ್ಟು ಸ್ಪ್ರೆಡ್ ಆಗಿದೆ. Dispersion is nothing but this dispersion is nothing but mean deviation. Okay, so we are studying different deviations here. Mean deviation about mean deviation about median, variance and standard deviation. Okay, so ಇದರಲ್ಲಿ ಸ್ವಲ್ಪ ಫಾರ್ಮುಲಾಸ್, ಗ್ರೂಪ್ಡ್ ಡೇಟಾ, ಅನ್ಗ್ರೂಪ್ಡ್ ಡೇಟಾ ಪ್ರತಿಯೊಂದು ಸ್ವಲ್ಪ ನೆನಪಿಡ್ಲೇಬೇಕು. ಆಮೇಲೆ ಅಕಾರ್ಡಿಂಗ್ಲಿ ಒಂದೊಂದು ಫಾರ್ಮುಲಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ದಾಟ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ಯೆಸ್ಟರ್ಡೇ ವಿ ಫಿನಿಶ್ಡ್ ಮೀನ್ ಅಂಡ್ ಮೀಡಿಯನ್, ವಿ ಸ್ಟಾರ್ಟೆಡ್ ವಿತ್ ವೇರಿಯನ್ಸ್. ಒಂದ್ ಎರಡು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ. ಇನ್ ವೇರಿಯನ್ಸ್, ಓಕೆ, ವೇರಿಯನ್ಸ್ ನಲ್ಲಿ ಏನಾಗುತ್ತೆ, ಇಫ್ ಯು ಮಲ್ಟಿಪ್ಲೈ all the observations by a constant k. okay, so ಈ ಪ್ರತಿ observation ಇಲ್ಲಿ k ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೀನ್ ಕೂಡ k ಇಂದ ಮಲ್ಟಿಪ್ಲೈ ಆಗುತ್ತೆ. ಸೊ ಇಫ್ ಯು ಟೇಕ್ k ಔಟ್ಸೈಡ್ as ಕಾಮನ್, ಇಲ್ಲಿ ಸ್ಕ್ವೇರ್ ಇದ್ದಿದ್ರಿಂದ ಏನ್ ಹೊರಗಡೆ ಬರುತ್ತೆ, k ಸ್ಕ್ವೇರ್. ಸೊ ಇಫ್ ಯು ಮಲ್ಟಿಪ್ಲೈ each observation by k, then variance become k square into given value always. Okay, and this is first point. Second point ಏನಂದ್ರೆ, if you add or subtract any positive number to each observation, the variance will not change. Okay, so ಈಗ ಒಂದೇನೋ xi ಇದೆ, if you add or subtract a same number, okay, if you add or subtract a positive number to each observation, ಪ್ರತಿ observationಗೆ ಈ ತರ ನೀವು ಆಡ್ ಮಾಡ್ತಾ ಹೋದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡ್ತಾ ಹೋದ್ರೆ ವೇರಿಯನ್ಸ್ ಚೇಂಜ್ ಆಗಲ್ಲ. ನೀವು ಫಸ್ಟ್ ಏನ್ ಕಂಡು ಹಿಡ್ದಿರ್ತೀರಾ, x1 x2 ಅಪ್ ಟು xn ಗೆ ವೇರಿಯನ್ಸ್ ಸೇಮ್ ಉಳಿಯುತ್ತೆ. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಅದೇ ತರ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ, ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ the standard deviation also remains unchanged if each observation is either raised or reduced by a constant. ಅಂದ್ರೆ ಇಲ್ಲೂ ಕೂಡ ಏನಾಗುತ್ತೆ, ಪ್ರತಿ ಅಬ್ಸರ್ವೇಷನ್ಗೆ ನೀವೇನಾದ್ರೂ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಚೇಂಜ್ ಆಗಲ್ಲ, ಅದು ಅಷ್ಟೇ ಉಳಿಯುತ್ತೆ. ಓಕೆನಾ, ಸೊ ದಿಸ್ ಮಚ್ ಪಾಯಿಂಟ್ಸ್ ಯು ರಿಮೆಂಬರ್. ನಾವು ವಿಲ್ ಟೇಕ್ ಸಮ್ ಅಡ್ವಾನ್ಸ್ಡ್ ಪ್ರಾಬ್ಲಮ್. ನಾನು ನಿನ್ನೆ ಕ್ಲಾಸ್ ನಲ್ಲಿ ಹೇಳಿದೆ, ಟೇಬಲ್ ಫಾರ್ಮ್ ನಲ್ಲಿರೋ ಕ್ವೆಶನ್ಸ್ ಅಂತೂ ನೀವು NCERT ಮಾಡೇ ಮಾಡ್ತೀರಾ. ಸೊ ಕಂಪ್ಲೀಟ್ಲಿ ಸ್ವಲ್ಪ ಮಿಸ್ಲೇನಿಯಸ್ ನಲ್ಲಿ ಬರೋ ಪ್ರಾಬ್ಲಮ್ಸ್ ಆಗ್ಲಿ, ಔಟ್ ಆಫ್ NCERT ಆಗ್ಲಿ ಮಾಡೋಣ ಇವತ್ತು. ಓಕೆ, ಸೊ ಅಪ್ ಟು ಹಿಯರ್ ವಿ ಹ್ಯಾವ್ ಫಿನಿಶ್ಡ್. This also we have finished. This also we finished. Okay, next. Okay, so I'm displaying the question. Everyone, please read the question thoroughly and try to understand the question thoroughly. Okay. Next, in here, the mean and variance of n observations x1, x2 up to xn are 5 and 0 respectively. Andre mean 5 ಇದೆ, ವೇರಿಯನ್ಸ್ 0 ಇದೆ. ಇಫ್ ಸಮಿಷನ್ ಆಫ್ xi ಸ್ಕ್ವೇರ್, xi ಅನ್ನೋದೇನಿಲ್ಲಿ ಅಬ್ಸರ್ವೇಷನ್, ಹೌದಾ, xi ಸ್ಕ್ವೇರ್ ಸಮಿಷನ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, 400 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವ್ಯಾಲ್ಯೂ ಆಫ್ n ಎಷ್ಟು? n ಅನ್ನೋದು ಏನಿಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಕರೆಕ್ಟ್. ಸೊ ನಿಮ್ದು ಏನ್ ಫಾರ್ಮುಲಾ ಅಲ್ಲಿ ಈ ತರ ಬರುತ್ತೆ, ಏನೋ ಮೀನ್ ಅನ್ಕೊಳ್ಳಿ, ವೇರಿಯನ್ಸ್ ಅನ್ಕೊಳ್ಳಿ, ಇದೇನ್ n ಬರುತ್ತೆ, ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಫಸ್ಟ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್, ದೆನ್ ಯು ವಿಲ್ ನೋ ವಾಟ್ ಟು ಸಾಲ್ವ್. ಇಫ್ ಯು ಡೋಂಟ್ ನೋ ವಾಟ್ ಟು ಸಾಲ್ವ್, ದಟ್ ದೇರ್ ಇಸ್ ನೋ ಮೀನಿಂಗ್ ಇನ್ ಸಾಲ್ವಿಂಗ್, ಕರೆಕ್ಟ್ ಅಲ್ವಾ? ಓಕೆ, ಸೊ ವಿ ಹ್ಯಾವ್ ಬೀನ್ ಗಿವನ್ ದೇರ್ ಆರ್ n observations. ಅಂದ್ರೆ n observations ಇದಾವೆ, ಅದು ಎಷ್ಟು observations ಇದಾವೆ ಅನ್ನೋದು ನಿಮ್ದು ಕ್ವೆಶನ್, ಸರಿನಾ? ಓಕೆ, ನೌ ಪ್ಲೀಸ್ ಒನ್ ಥಿಂಗ್, you if you are sitting with the book or anything, you can write down in your book only, notes only, or you can take a screenshot. ಇದಕ್ಕೆ ಫಾರ್ಮುಲಾ ಏನು, 1 upon n summation of xi minus x bar whole square, ಕರೆಕ್ಟ್ ಅಲ್ವಾ? ಸೊ 1 ನೆನ್ಪಿಟ್ಕೊಳ್ಳಿ. ಇದನ್ನ ಹೀಗೂ ಬರೀಬಹುದು, ಅಥವಾ ಇದನ್ನ
xi ಸ್ಕ್ವೇರ್ ಇದೆ. ಸೊ ಇದು ಹೇಗೂ ಸ್ಕ್ವೇರ್ ಇದ್ದಿದ್ರಿಂದ ಇದನ್ನ ಫಸ್ಟ್ ಬರ್ಕೊಳ್ಳಿ, ಅದನ್ನ ಫಸ್ಟ್ ಬರ್ಕೊಳ್ಳಿ. ಇಟ್ ರಿಮೇನ್ಸ್ ಸೇಮ್ ಓನ್ಲಿ. ಓಕೆ, this can be written like this also. Okay, this is one more way of writing the variance. This is nothing but mean value, correct? If you observe, what is mean? Summation of x divided by n. So basically idenu 1 upon n summation of xi square minus x bar square. Okay, so this is nothing but 1 by n summation of x is nothing but mean value. So these are the ways of writing your variance. I'll give you a moment. Please write down this or take a screenshot. Then we'll go for the solution. Okay? Yes. Fine. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ವೇರಿಯನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಾ? ಈಗ ಮೀನ್ ವ್ಯಾಲ್ಯೂ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಮೀನ್ ಎಲ್ಲಿದೆ? ಬ್ರಾಕೆಟ್ ನಲ್ಲಿ ಇದೆ. ಹೌದಾ? ಇದು xi ಜೊತೆ ರಿಲೇಟೆಡ್ ಇದೆ. ಸೊ ಇದರಿಂದ ನಮ್ಗೆ ಎನ್ ವ್ಯಾಲ್ಯೂ ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನನ್ಗೆ ಮೀನ್ ವ್ಯಾಲ್ಯೂ ಗೊತ್ತಿದೆಯಲ್ವಾ? ಇದು ಏನದ ಮೀನ್ ವ್ಯಾಲ್ಯೂ ಇಂಡಿಪೆಂಡೆಂಟ್ ಇದೆ. ಇದು ಒಂದು ಸ್ಕ್ವೇರ್ ಇಂಡಿಪೆಂಡೆಂಟ್ ಇದೆ, ಇದು ಒಂದು ಸ್ಕ್ವೇರ್ ಇಂಡಿಪೆಂಡೆಂಟ್ ಇದೆ. So instead of using the first formula, we will use the second formula, because here mean value is inside the bracket, inside the square. Okay, and from this inside the square ನನಗೆ xi ಎಷ್ಟಿದೆ ಗೊತ್ತೇ ಇಲ್ಲ. So ಸ್ವಲ್ಪ ಕಷ್ಟ ಆಗುತ್ತೆ. We will use the second formula. Yes, so 1 by 1 x bar is given as 5, variance is given as 0, summation of xi square is given as 400. Fine. Now which formula we will use for our convenience? 1 upon summation of xi square minus x bar whole square. Correct? Andre x bar is nothing but summation of x divided by n whole square. Fine. Variance is given. ಎಷ್ಟು ಹೇಳ್ತಾ ಇದ್ದಾರೆ? ವೇರಿಯನ್ಸ್ 0. ಈ 1 upon ನಮ್ಗೆ ಉಳಿತು. xi square summation ಕೊಟ್ಟಿದ್ದಾರೆ. ಎಷ್ಟಂತ ಹೇಳ್ತಾ ಇದ್ದಾರೆ? ಇದು 400 ಅಂತ ಹೇಳ್ತಾ ಇದ್ದಾರೆ. ಮೀನ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಎಷ್ಟು ಮೀನ್ ವ್ಯಾಲ್ಯೂ? 5. ಸೊ ಇದು ಎಷ್ಟಾಯ್ತು? 5 ಸ್ಕ್ವೇರ್. ಹಾಗಾದ್ರೆ ಈ 5 ಸ್ಕ್ವೇರ್ ಅನ್ನ ಆ ಕಡೆ ಹಾಕಿದ್ರೆ ಇದು 25 ಆಯ್ತು. ಸೊ 1 upon n, this is 400. So if you cancel this with this, how much you will get n as? Here you will get 1 by 16. 1 by n is 1 by 16. So the value of n will be how much? 16. ಅಂದ್ರೆ ಎಷ್ಟು ಅಬ್ಸರ್ವೇಷನ್ಸ್ ಇದಾವೆ ಅಂದಂಗೆ? 16 ಅಬ್ಸರ್ವೇಷನ್ಸ್ ಇದಾವೆ ಅಂತ ಅಂದಂಗೆ. ತುಂಬಾ ಈಸಿ ಕ್ವೆಶ್ಚನ್. ಬರೀ instead of your first formula we have used second formula. ಸ್ವಲ್ಪ CET JEE ಅಲ್ಲಿ ಏನಾಗುತ್ತೆ, ಟ್ರಿಕ್ಸ್, ಅಡ್ವಾನ್ಸ್ಡ್, ಮೋರ್ ಅಡ್ಜಸ್ಟೆಡ್ ಫಾರ್ಮುಲಾಸ್ ಎಲ್ಲ ಸ್ವಲ್ಪ ನೀವು ಕಲಿಬೇಕಾಗುತ್ತೆ. ಸೊ ಪ್ಲೀಸ್ ಮೇಕ್ ಅ ನೋಟ್. ಎಸ್, ಫೈನ್. So next we'll go to the next question. ತುಂಬಾ ಈಸಿ ಕ್ವೆಶ್ಚನ್, ತುಂಬಾ ಅಂದ್ರೆ ತುಂಬಾ ಈಸಿ ಕ್ವೆಶ್ಚನ್, ಇಂಟ್ರೆಸ್ಟಿಂಗ್. ಇದನ್ನ ಆಕ್ಚುಲಿ ಒಂದ್ಸಲ ಈ ಪ್ರಾಕ್ಟೀಸ್ JEE ಪ್ರಾಕ್ಟೀಸ್ ನಲ್ಲಿ ಕೇಳಿರೋ ಕ್ವೆಶ್ಚನ್ ಇದು. ಬಟ್ ಆಕ್ಚುಲಿ ವೆರಿ ಈಸಿ ಕ್ವೆಶ್ಚನ್ ಇಟ್ ಇಸ್. ಓಕೆ, ಏನ್ ಹೇಳ್ತಾರೆ? ಇಫ್ ದ ಮೀನ್ ಆಫ್ ದ ಡೇಟಾ 7, 8, 9, 7, 8, 7 lambda 8 is 8, then the variance of the data is how much? ಅಂದ್ರೆ ಏನು? ಮೀನ್ ಕೊಟ್ಟಿದ್ದಾರೆ. ಎಷ್ಟಿದೆ ಮೀನ್? 8 ಇದೆ. ಯಾವ್ದು ಅಬ್ಸರ್ವೇಷನ್ಸ್ ಗೆ ಕೊಟ್ಟಿರೋ ಅಬ್ಸರ್ವೇಷನ್ಸ್ ಗೆ. ಆದ್ರೆ ಅದ್ರಲ್ಲಿ ಒಂದು ಲ್ಯಾಂಬ್ಡಾ ಅನ್ನೋದು ಅನ್ನೋನ್ ಇದೆ. ವೇರಿಯನ್ಸ್ ನಾವು ಕಂಡು ಹಿಡಿಬಹುದಾ? ಎಸ್, ಆರಾಮಾಗಿ ಕಂಡು ಹಿಡಿಬಹುದು. ಹೌದಾ? ವಿ ನೋ ದ ಫಾರ್ಮುಲಾ, ವಿ ಹ್ಯಾವ್ ದ ಅಬ್ಸರ್ವೇಷನ್ಸ್, how many observations, n also we know, everything we know, only that lambda is unknown. That's it. So ಅದೇನ್ ಮೀನ್ ವ್ಯಾಲ್ಯೂ ಇದೆ, ಆ ಮೀನ್ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಫಸ್ಟ್ ಲ್ಯಾಂಬ್ಡಾ ಕಂಡು ಹಿಡಿಯೋಣ. ಓಕೆನಾ? ಸೊ how many observations we have here? So we can write x bar equals to summation of x divided by n. So this is 7 plus 8 plus 9 plus 7 plus 8 plus 7 plus lambda plus 8. Correct? So total observations are how many? 8. ಈಗ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. ಸೊ ಇದು ಎಷ್ಟಾಯ್ತು? ಇಲ್ಲಿ ನೀವು ಫೈಂಡ್ ಔಟ್ ಮಾಡಿದ್ರೆ ಈ ಕಡೆ ಇದು 64 ಆಯ್ತು. 7 7 7 21, ಇದು 30, 38. Okay, 1 second. 7 8 9 7 8 7 8 54 ಆಯ್ತು. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ 54 ಪ್ಲಸ್ ಲ್ಯಾಂಬ್ಡಾ. ಈ ಕಡೆ ಎಷ್ಟಾಯ್ತು? 64. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಾಯ್ತು? ಹಾಗಾದ್ರೆ 10 ಅಂದಂಗ ಆಯ್ತು. ಒನ್ಸ್ ವಿ ಹ್ಯಾವ್ ಲ್ಯಾಂಬ್ಡಾ ವ್ಯಾಲ್ಯೂ,
ಡನ್ ಅಂದ್ರೆ ನಮ್ಗೆ ಅಬ್ಸರ್ವೇಷನ್ಸ್ ಗೊತ್ತಿದಾವೆ ಅಂತ ಅಂದಂಗೆ, ಕರೆಕ್ಟ್ ಅಲ್ವಾ? ಸೊ ದೀಸ್ ಆರ್ ಯೋರ್ ಅಬ್ಸರ್ವೇಷನ್ಸ್. ಲ್ಯಾಂಬ್ಡಾ ಜಾಗದಲ್ಲಿ ಏನ್ ಬಂತು? ಅಬ್ಸರ್ವೇಷನ್ 10 ಅಂತ ಬಂತು. ನಾವ್ ಯು ಗೋ ಫಾರ್ ದ ಫೈಂಡಿಂಗ್ ವೇರಿಯನ್ಸ್. ವೇರಿಯನ್ಸ್ ಏನ್ ಹೇಳುತ್ತೆ? 1/n summation of xi minus x bar whole square. ಹೌದಾ? ಸೊ ಪ್ರತಿ x ಮೈನಸ್ x ಬಾರ್ ನಾವು ಕಂಡು ಹಿಡಿಬೇಕು. ಅಂದ್ರೆ ಏನಾಯ್ತು ಇವಾಗ? ಇದು 7 ಮೈನಸ್ 10 ಅಂದ್ರೆ 3 ಆಯ್ತು, 3 ಸ್ಕ್ವೇರ್ 9 ಆಯ್ತು, ಪ್ಲಸ್ 8 ಬೈ ಮೈನಸ್ 10 ಅಂದ್ರೆ 2 ಮೈನಸ್ 2 ಸ್ಕ್ವೇರ್ ಎಷ್ಟಾಯ್ತು? 4 ಆಯ್ತು. ದಿಸ್ ಇಸ್ 1. ಹಿಯರ್ ವಿಲ್ ಗೆಟ್ ಅಗೇನ್ 9. ಹಿಯರ್ ವಿಲ್ ಗೆಟ್ ಅಗೇನ್ 4. ಹಿಯರ್ ವಿಲ್ ಗೆಟ್ ಅಗೇನ್ 9. 10 minus 10 0 ಆಯ್ತು, and this is 4. ಹೌದಾ? ಸೊ this is summation divided by n. Okay, so this is your variance, summation of x minus x bar whole square. And if I calculate this, 1 ಬರುತ್ತಾ ಆನ್ಸರ್? ಚೆಕ್ ಮಾಡಿ. Did I miss any term here? Just check, did I miss any term here? This is 7, 3, 8, then 4, 9 ಅಂದ್ರೆ 1 ಆಯ್ತು, 7 is 9, 8 is 4, 7 is again 9, lambda is 10, this 2 is 4. They are not getting the answer. Huh? Okay, let me come back to this question. Lambda value is correct only. Lambda value is no problem. Lambda value is completely correct. But why variance is coming wrong? Let us come back to this question. Okay. Yes, please check if anybody is calculating. Options is according to this. I'm not getting the correct option now. Please check. We'll come back. Okay. Next. Yes. Next question. In here, variance. Okay. So please read the question correctly. If the variance of the data 1, 2, 3, 4, 5 up to where 10 is 99 by 2, then what will be the standard deviation of 3, 6, 9, 12 up to 30? Okay na? So ಇಲ್ಲಿ ನಾನು ನಿಮ್ಗೆ ಹೇಳಿದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಒಂದ್ಸಲ ನಮ್ಮ ಹತ್ರ ಡೇಟಾ ಇದ್ರೆ ತೊಂದ್ರೆ ಇಲ್ಲ, ಅದೇನಾದ್ರೂ ಫಾರ್ಮುಲಾ ಆಗಿರ್ಲಿ ಎಕ್ಸ್ ಬಾರ್ ಕಂಡು ಹಿಡಿಬಹುದು. ಒಂದ್ಸಲ ನಿಮ್ಗೆ ಎಕ್ಸ್ ಬಾರ್ ಸಿಕ್ಕರೆ ವೇರಿಯನ್ಸ್ ಕಂಡು ಹಿಡಿತೀರಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡು ಹಿಡಿತೀರಾ, ನೋ ಪ್ರಾಬ್ಲಮ್. ಆದ್ರೆ ಸಮ್ ಟೈಮ್ಸ್ ನೀವ್ ಏನ್ ಮಾಡ್ಬೇಕಾಗುತ್ತೆ? ಸ್ವಲ್ಪ ಟೈಮ್ ಸೇವ್ ಮಾಡ್ಬೇಕಾಗುತ್ತೆ. And for that you have to search any pattern. If you are getting any pattern, you have to search, correct? So if you just observe the pattern here, yes, you can see that what they have given. The observations are 1, 2, 3, 4, 5 up to where 10. For this, the variance is 99 by 12. Correct? Okay. ಈಗ ನೋಡಿ, next data ಏನಿದೆ? 3, 6, 9, 12 up to where 30. If I take 3 common from this, what would remain? 1, 2, 3, 4 up to 10. Is it correct?
and this is exactly nothing but your first sequence only, where it is only multiplied by 3. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇದಕ್ಕೆ ನಾವು ವೇರಿಯನ್ಸ್ ಕಂಡು ಹಿಡಿಬಹುದಾ? ಹೌದು. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳ್ದೆ, ಇದೇನಿದೆ ಇದು ನಿಮ್ದು ವೇರಿಯನ್ಸ್. ಇಫ್ ಯು ಮಲ್ಟಿಪ್ಲೈ ಈಚ್ ಟರ್ಮ್ ಬೈ ಕೆ, ದಿಸ್ ಆಲ್ಸೋ ಗೆಟ್ಸ್ ಮಲ್ಟಿಪ್ಲೈಡ್. ಸೊ ಇಲ್ಲಿ ಸ್ಕ್ವೇರ್ ಇದ್ದಿದ್ರ ಹೊರಗಡೆ ಏನ್ ಬಂತು? ಕೆ ಸ್ಕ್ವೇರ್ ಹೊರಗಡೆ ಬಂತು. ಇದು ವೇರಿಯನ್ಸ್ ಹಂಗೆ ಉಳಿತು. ಹೌದಾ? ಸೊ ಇದಕ್ಕೆ ವೇರಿಯನ್ಸ್ ಏನಾಗುತ್ತೆ? ಇದ್ರದ್ದು ವೇರಿಯನ್ಸ್ ನಮಗೆ ಗೊತ್ತಿದೆ ಆಲ್ರೆಡಿ, 99/12 ಇಂಟು ದಿಸ್ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಕೆ ಸ್ಕ್ವೇರ್. ಇಲ್ಲಿ ಏನಿದೆ? ಕೆ ಅನ್ನೋದು 3 ಇದೆ. ಸೊ ದಿಸ್ ಇಸ್ 9. For this series, your variance is 9 into 99/12. Now once we have variance, can we find standard deviation? Yes. Here the standard deviation, square root of v. That's it. Okay. So this is 99/12. Now root 9 is 3. ಹೌದಾ? ಆಮೇಲೆ ಇಲ್ಲಿ ಮತ್ತೆ 3 ಕಾಮನ್, ಇಲ್ಲಿ 3 ಕಾಮನ್ ತಗೊಂಡ್ರೆ ಏನು ಉಳಿತು? 3 3s. ಹೌದಾ? ಓಕೆ. ಅಥವಾ 9 ಕಾಮನ್ ತಗೊಂಡ್ರೆ 11 ಉಳಿತು. ಅಗೇನ್ ಸ್ಕ್ವೇರ್ ರೂಟ್ ಆಫ್ 9 ಇಸ್ 3. ಎಸ್. ಸೊ ಓವರ್ ಆಲ್ ನಿಮಗೆ ಫೈನಲ್ ಆನ್ಸರ್ ಎಷ್ಟು ಸಿಗುತ್ತೆ? 3/2 √33 ಸಿಗುತ್ತೆ. ಅಂಡ್ ದಟ್ಸ್ your required answer. Do we have this option? Yes. 3/2 √33. Yes. So if you have data, of course we can find, but no need to spend your time. ಯಾಕಂದ್ರೆ ಇಲ್ಲಿ ಪ್ರತಿಯೊಂದನ್ನ k ಇಂದ ಮಲ್ಟಿಪ್ಲೈ ಮಾಡಿದ್ರೆ k ಹೊರಗಡೆ ಬರುತ್ತೆ, k ಸ್ಕ್ವೇರ್ ಆಗುತ್ತೆ. So this remains as it is only. So if you take 3 common, this data is same as the first data. That's it. Okay. So what is your answer? 3 square into 99/12 square root, because standard deviation is square root of b. Okay. That's it. Next. Okay. Yes. Again, very important. ಏನ್ ಹೇಳ್ತಾ ಇದ್ದಾರೆ? From a frequency distribution, ಅಂದ್ರೆ ಒಂದು frequency distribution grouped data ಇದೆ, consisting of 18 observations. The mean and standard deviations were found to be 7 and 4 respectively. But on comparison with the original data, it was found that 12 was miscopied as 21 in calculations. Then find the standard deviation, correct standard deviation. ಅಂದ್ರೆ 18 observations ಇರೋ ಒಂದು ಡೇಟಾ ಇದೆ. ಓಕೆ. For that, mean value is 7, standard deviation is 4. Okay. But after comparison, ಏನ್ ಮಿಸ್ಟೇಕ್ ಆಗಿದೆ? 12 ಅನ್ನ it was miscopied as 21. ಅಂದ್ರೆ 12 ಬರಿಬೇಕಾಗಿತ್ತು, 12 ಜಾಗದಲ್ಲಿ 21 ಅಂತ ಬರ್ದಿದ್ದಾರೆ. ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಚೇಂಜ್ ಆಗುತ್ತೆ. ಸೊ ಆ ಚೇಂಜ್ ಆಗಿರೋ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಅಂತ ನಿಮ್ ಕ್ವೆಶನ್. ಓಕೆ. ಸೊ ಇಂಪಾರ್ಟೆಂಟ್, ಲಿಟಲ್ ಬಿಟ್ ಲೆಂದಿಯರ್ compared to all your previous ones, little bit lengthier, but ನೋಡೋಣ. Okay. First, what is standard deviation? Square root of 1/n summation of xi minus x bar whole square. ಅಂದ್ರೆ basically standard deviation is square root of v. ಹೌದಾ? So square root of v ಅನ್ನೋದೇನು? 1/n summation of xi minus x bar whole square, or ನಾನು ಆವಾಗಲೇ ಒಂದು ಮತ್ತೊಂದು ಫಾರ್ಮುಲಾ ಹೇಳಿದೆ, this can be written as summation of xi square ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಇದನ್ನ ಯೂಸ್ ಮಾಡೋಣ, ಯಾಕಂದ್ರೆ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಮೇಲೆ ಸೆಕೆಂಡ್ ಫಾರ್ಮುಲಾದಲ್ಲಿ ಮೀನ್ ಅನ್ನೋದು ಇಂಡಿಪೆಂಡೆಂಟ್ ಇದೆ. ಹೌದಾ? ಸೊ ವಿ ವಿಲ್ ಯೂಸ್ ದಿಸ್. ಈಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡು ಹಿಡಿಬೇಕಂದ್ರೆ ಫಸ್ಟ್ ಮೀನ್ ವ್ಯಾಲ್ಯೂ ಬೇಕೇ ಬೇಕು, ಕರೆಕ್ಟ್ ಮೀನ್ ವ್ಯಾಲ್ಯೂ ಬೇಕಲ್ವಾ? ಸೊ 1/1 ವಿ ವಿಲ್ ಫೈಂಡ್. ಫಸ್ಟ್ ಏನ್ ಹೇಳುತ್ತೆ ಮೀನ್ ವ್ಯಾಲ್ಯೂ? ಸಮೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಸ್, ಫೈನ್. mean value ಎಷ್ಟು ಕೊಟ್ಟಿದ್ದಾರೆ? mean value is given as 7. we don't know summation of x. number of observations are 18. so summation of x ಎಷ್ಟಾಯ್ತು ಇವಾಗ? 18 into 7, 126. okay. so summation of x ಅಂದ್ರೆ ಏನು? sum of all the observations. ಆದ್ರೆ ಈ sum of all the observations ಮಾಡುವಾಗ ಇದನ್ನ ಒಂದು ಮಿಸ್ ಕಾಪಿ ಆಗಿದೆ. ಹೌದಾ? ಯಾವುದು? ಇದನ್ನ 12 ಅಂತ ಬರೆಯೋದ್ಕಿಂತ 21 ಅಂತ ಬರ್ದಿದ್ದಾರೆ. ಸೊ ಈ ನಂಬರ್ ಆಫ್ ಅಬ್ಸರ್ವೇಷನ್ ಸಮ್ ಇಂದ 21 ನಾವು ತೆಗಿಬೇಕು, 12 ಆಡ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? therefore ಕರೆಕ್ಟ್ ಸಮೇಷನ್ ಆಫ್ ಎಕ್ಸ್ ಏನಾಗುತ್ತೆ? 126 minus 21 plus 12. ಸೊ ಕರೆಕ್ಟ್ ಸಮೇಷನ್ ಆಫ್ ಎಕ್ಸ್ ಎಷ್ಟಾಯ್ತು? ಕರೆಕ್ಟ್ ಸಮೇಷನ್ ಆಫ್ ಎಕ್ಸ್ ಎಷ್ಟಾಯ್ತು ಇಲ್ಲಿ? 21 minus 21 ಅಂದ್ರೆ
ಇದು okay. So this plus 117 ಆಯ್ತಾ. okay. So now this is correct sum. ಈಗ ಕರೆಕ್ಟ್ ಸಮ್ ಸಿಕ್ಕ ಮೇಲೆ ಕರೆಕ್ಟ್ ಮೀನ್ ಫೈಂಡ್ ಮಾಡೋಣ. ಈ ಮೀನ್ ವ್ಯಾಲ್ಯೂ ಏನಿತ್ತು, ರಾಂಗ್ ಇತ್ತು ಹೌದಾ. ಈಗ ಕರೆಕ್ಟ್ ಮೀನ್ ವ್ಯಾಲ್ಯೂ ಫೈಂಡ್ ಮಾಡೋಣ. ಸೊ ಸಮೇಶನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಹೌ ಮಚ್ ಇಸ್ ಅಬ್ಸರ್ವೇಷನ್ಸ್? 18. ಇದೆಷ್ಟಾಗುತ್ತೆ? 6.5. ಓಕೆ, ಒಂದ್ಸಲ ಎಕ್ಸ್ ಬಾರ್ ಸಿಕ್ಕರೆ we can proceed for your standard deviation or variance. Okay, now one by one. ಈಗ ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡೋಣ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಇನ್ಕರೆಕ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೌದಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ? 4 ಅಂತ ಇದೆ. ಫೈನ್, ಬಟ್ ವೇರಿಯನ್ಸ್ ಅನ್ನೋದೇನು? ವೇರಿಯನ್ಸ್ ಇಸ್ ನಥಿಂಗ್ ಬಟ್ standard deviation whole square. Correct? ಯಾಕೆ? Standard deviation is square root of b. So v will be what? If you square on both sides, you will get b. ಹೌದಾ? So 4 square equals to 60. ಇದು ಯಾವುದು? Incorrect variance. This is your incorrect variance. Fine. ಇದರಿಂದ ನಮಗೆ correct variance ಬೇಕು. We will start one by one. Okay. So from this formula, how can I write this? This can be written as summation of xi square divided by 18. Now the number of observations minus x bar. X bar is okay. X bar square. This is equals to 16. This is incorrect one. So illinda ಎಷ್ಟು ಸಿಗುತ್ತೆ? x bar square by 18 equals to 16. x bar ಎಷ್ಟಿತ್ತು? incorrect ಎಷ್ಟಿತ್ತು? 7 ಇತ್ತು. ಈ ಕಡೆ ಹಾಕಿದ್ರೆ 7 square. ಇದೆಷ್ಟಾಗುತ್ತೆ? 49 plus 16. 65 ಆಯ್ತು ಹೌದಾ. therefore summation of this will be 65 into 18. 65 into 18 ಎಷ್ಟಾಯ್ತು? 1170. ಸೊ ಇದೇನ್ ಸಮೇಶನ್ ಸಿಕ್ತು ನಮ್ಗೆ? ವೇರಿಯನ್ಸ್ ಇಲ್ಲಿರೋ ಸಮೇಶನ್ ಸಿಕ್ತು. ಆದ್ರೆ ಇದೇನಿದೆ? ಇನ್ಕರೆಕ್ಟ್ ಇದೆ. ಕರೆಕ್ಟಾ? ಸೊ ದಿಸ್ ಇಸ್ ಇನ್ಕರೆಕ್ಟ್. therefore correct will be what? correct will be correct summation xi square will be 1170. ಹೌದಾ. ಇಲ್ಲಿ ಸ್ಕ್ವೇರ್ ಮಾಡ್ತಾ ಇದ್ದೀರಾ, ನೆನ್ಪಿಟ್ಕೊಳ್ಳಿ. ಯಾವ್ದನ್ನ ತೆಗಿಬೇಕು? 21 ತೆಗಿಬೇಕು. ಬಟ್ ಸ್ಕ್ವೇರ್ ಮಾಡ್ತಾ ಇದ್ದೀರಾ, ಸೊ 21 ಸ್ಕ್ವೇರ್. ಯಾವ್ದ ಆಡ್ ಮಾಡ್ಬೇಕು? 12 ಸ್ಕ್ವೇರ್. ಇದರಿಂದ ಎಷ್ಟು ಸಿಗುತ್ತೆ? ದಿಸ್ ಇಸ್ 144, 441. ಇದು ಸ್ಕ್ವೇರ್ ಇಸ್ 144, ದಿಸ್ ಸ್ಕ್ವೇರ್ ಇಸ್ 441. 1170, 873 ಸಿಗುತ್ತೆ. ಸರಿನಾ? ಸೊ ಇದು ನಿಮ್ದು ಕರೆಕ್ಟ್ ಸಮೇಶನ್ ಆಯ್ತು. ಇವಾಗ ಒಂದ್ ಸಲ ಕರೆಕ್ಟ್ ಸಮೇಶನ್ ಸಿಕ್ಕ್ರೆ ಕರೆಕ್ಟ್ ವೇರಿಯನ್ಸ್ ಕಂಡು ಹಿಡಿಬಹುದಾ ನಾವು? ಎಸ್. ಓಕೆ, ಸೊ ಏನೇನ್ ಸಿಕ್ತು? 1 by n. 1 by n ಅಂದ್ರೆ ಏನಾಯ್ತು? 1 by 18 ಸಮೇಶನ್ ಆಫ್ xi ಸ್ಕ್ವೇರ್. ಕರೆಕ್ಟ್ ಸಮೇಶನ್ ಎಷ್ಟು ಸಿಕ್ತು? 873 ಮೈನಸ್ xi ಸ್ಕ್ವೇರ್. ಕರೆಕ್ಟ್ ಮೀನ್ ಎಷ್ಟು ಸಿಕ್ಕಿತ್ತು? 6.5 whole square. ಹೌದಾ? ಸೊ give me a moment, I'll just calculate this. 873 by 18 minus 65 whole 6.5 whole square. This will be 6.25. Okay. So once we got variance, can we find standard deviation? Yes. In here the standard deviation nothing but square root of v. So square root of v under 6.25. This 6.25 can be written as 625 divided by 10. Correct? 625 is nothing but square of 25. So 25 divided by 10. ಎಷ್ಟಾಗುತ್ತೆ? 2.5. So what's your final answer? 2.5. Which option is correct? Option D is correct. Okay. So ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕಂದ್ರೆ ವೇರಿಯನ್ಸ್ ಕಂಡು ಹಿಡಿಬೇಕು ಹೌದಾ. ವೇರಿಯನ್ಸ್ ಕಂಡು ಹಿಡಿಬೇಕಂದ್ರೆ ಮೀನ್ ವ್ಯಾಲ್ಯೂ ಬೇಕು. ಆದ್ದರಿಂದ ಫಸ್ಟ್ ಕರೆಕ್ಟ್ ಮೀನ್ ತಕೊಂಡ್ವಿ. ಕರೆಕ್ಟ್ ಮೀನ್ ಆದ್ಮೇಲೆ ಈ ಫಾರ್ಮುಲಾ ನಾವು ಯೂಸ್ ಮಾಡ್ಲಿಲ್ಲ, ಯಾಕಂದ್ರೆ ಈ ಮೀನ್ ವ್ಯಾಲ್ಯೂ ಇಂಡಿಪೆಂಡೆಂಟ್ ಇಲ್ಲ. ಅವರು ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ಇಂಡಿಪೆಂಡೆಂಟ್ ಬೇಕು. ಅದಕ್ಕೆ ನಾನು ಸೆಕೆಂಡ್ ಯೂಸ್ ಮಾಡ್ಕೊಂಡೆ. ಇಲ್ಲಿ ಕರೆಕ್ಟ್ ಮೀನ್ ಸಿಕ್ತು. ಈಗ ಕರೆಕ್ಟ್ ವೇರಿಯನ್ಸ್ ಬೇಕಂದ್ರೆ ಈ ಸಮೇಶನ್ ಕೂಡ ನನಗೆ ಕರೆಕ್ಟ್ ಆಗಿ ಬೇಕು ಹೌದಾ. ಸೊ ದಾಟ್ ಆಲ್ಸೋ ವಿ ಫೌಂಡ್ ಔಟ್. ದಟ್ಸ್ ಇಟ್. Very easy, little bit tricky. You have to know how you have to use the given data. Yes. Next.
ಓಕೆ, ಈ ಕ್ವೆಶನ್ ಐ ಗೆಸ್ ಸ್ಯಾಂಪ್ಲಿಂಗ್ ಕಂಪೇರಿಂಗ್ ಇಲ್ಲ ಅನ್ಕೋತೀನಿ. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಓಕೆ, ಐ ಗೆಸ್ ದಟ್ ಕ್ವೆಶನ್ ಇಸ್ ನಾಟ್ ದೇರ್. ಎಸ್, ಅಗೇನ್ ವೆರಿ ಈಸಿ ಕ್ವೆಶನ್. ಲಿಟಲ್ ಬಿಟ್ ಯು ಹ್ಯಾವ್ ಟು ಥಿಂಕ್ ಹೌ ಯು ವಿಲ್ ಯೂಸ್ ದ ಡೇಟಾ. ಸರಿನಾ? ಏನ್ ಹೇಳ್ತಾ ಇದ್ದಾರೆ? ದ ವೇರಿಯನ್ಸ್ ಆಫ್ ದ ನಂಬರ್ಸ್ 2, 3, 11 and x is 49/4. Then find the value of x. ಓಕೆ, ಸೊ ಎಷ್ಟು ಅಬ್ಸರ್ವೇಷನ್ಸ್ ಇದಾವೆ? 4 ಅಬ್ಸರ್ವೇಷನ್ಸ್ ಇದಾವೆ. ಏನು? 2, 3, 11, x. ಇವುದಕ್ಕೆ ವೇರಿಯನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಂತ? 49/4 ಅಂತ. ದೆನ್ ಫೈಂಡ್ ಎಕ್ಸ್. ಈಗ ಈ ತರ ಮೀನ್ ವ್ಯಾಲ್ಯೂ ಕೊಟ್ರೆ ತುಂಬಾ ಈಸಿ. ಯಾಕೆ? ಮೀನ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಎಲ್ಲ ಆಡ್ ಮಾಡಿ ಡಿವೈಡ್ ಎನ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಅನ್ನೋನ್ ನಂಬರ್ ಸಿಕ್ಬಿಡುತ್ತೆ. ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಮೀನ್ ಇದ್ದಾಗ ಇಟ್ ಇಸ್ ವೆರಿ ಈಸಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ವೇರಿಯನ್ಸ್ ಕೊಟ್ಟಿದ್ದಾರೆ. ಸೊ ವೇರಿಯನ್ಸ್ ಕೊಟ್ಟಿದ್ರಿಂದ ಸ್ವಲ್ಪ we have to think. Okay, so 1 by 1. Which variance formula we can use here? We will use the second one. Okay, ಯಾವ್ದದು? 1 by n summation of xi square minus x bar whole square. ಇದನ್ನ ಯೂಸ್ ಮಾಡೋಣ. ಓಕೆ, ಬಿಕಾಸ್ ಇಲ್ಲಿ ಮೀನ್ ವ್ಯಾಲ್ಯೂ ತೆಗಿಬಹುದು ಆರಾಮಾಗಿ. ಫೈನ್. ಕ್ಯಾನ್ ವಿ ಫೈಂಡ್ ಮೀನ್ ವ್ಯಾಲ್ಯೂ? x bar equals to summation of x by n. Fine. Okay, 2 plus 3 5, 5 plus 11 16. So 16 plus x. How many observations are there? 4 observations are there. Okay, fine. Mean value ಸಿಕ್ತು. ಈಗ ಈ ಫಾರ್ಮುಲಾ ನಮ್ಗೆ ಮೀನ್ ಸ್ಕ್ವೇರ್ ಸಿಕ್ತು. ಎಕ್ಸ್ ಸ್ಕ್ವೇರ್ ಬೇಕಲ್ವಾ? ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಯ್ತು? 4, 9, 11. 11 ಏನಾಯ್ತು? 121. ಇದು ಎಕ್ಸ್ ಸ್ಕ್ವೇರ್ ಆಯ್ತು. ದೇರ್ಫೋರ್ ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟಾಗುತ್ತೆ? 4 plus 9 plus 1, 121. 134 plus x square ಆಯಿತು. Okay, so this also we got. Therefore, variance we will use now. ಏನ್ ಹೇಳುತ್ತೆ variance? 1 by n. How many observations are there? 4 observations. Summation of x square ಎಷ್ಟು ಸಿಕ್ತು? 134 plus x square. Okay, minus mean whole square. mean ಎಷ್ಟು ಸಿಕ್ತು? ಇಷ್ಟು ಸಿಕ್ತು. 16 plus x by 4. ಹೌದಾ? ಈ ವೇರಿಯನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಂತ ಹೇಳ್ತಾ ಇದ್ದಾರೆ? 49/4 ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ ನಾವ್ ಯು ಆರ್ ಗೆಟಿಂಗ್ ಅ ಈಕ್ವೇಶನ್. ದಿಸ್ ಡೇಟಾ ಇಸ್ ಡನ್. ನಾವು ಲಿಟಲ್ ಬಿಟ್ ವರ್ಕ್. ವಾಟ್ ಈಸ್ ಯುವರ್ ವರ್ಕ್ ನೌ? ಯು ಹ್ಯಾವ್ ಟು ಸಾಲ್ವ್ ದಿಸ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸ್ಕ್ವೇರ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಪ್ಲೀಸ್ ಟ್ರೈ ಅಲಾಂಗ್ ವಿತ್ ಮೀ. ಸ್ಟಾರ್ಟ್ ಸ್ಕ್ವೇರಿಂಗ್. ಈಗ so this can be written as 134 plus x square divided by 4. This can be written as a plus b whole square form nalli idea idu. So a square andre 256, b square plus 2 into ab andre 32x divided by 4 square andre 16. 49/4. ಹೌದಾ? Then if I take LCM on the LHS, LCM on the LHS is 16. Here I have to multiply by 4. Here I have to multiply by 1. So 134. 4x square minus x square. 3x square ಆಯ್ತಾ? ಮೈನಸ್ ಅನ್ನ ಹೊರಗಡೆ ತಗೊಂಡ್ರೆ 3x square. ಇಲ್ಲಿ 32 ಉಳಿತು. ಕರೆಕ್ಟಾ? This is 280. Which is 49/4. Now 4 1s are 4 4s are. ಇಲ್ಲಿ ಕ್ಯಾನ್ಸಲ್ ಆಯ್ತು. 4 ನ ಆ ಕಡೆ ಹಾಕಿದ್ರೆ 3x square minus 32x plus 280. 4 into 49, 196. Okay, ಇಲ್ಲಿ ಒಂದು quadratic equation ಸಿಗ್ತಾ ಇದೆ. Can we take anything common in this? 3x square minus 32x, 280 minus 196. Is it 84? Okay, so 84 into 3. 252 you have to divide in such a way that you should get 32. Yes, I can write this roots as x minus 6 and 3x minus 14. I can write the roots like this. So one value of x ಏನಾಯ್ತು 6 ಅಥವಾ ಮತ್ತೊಂದು value of x ಏನಾಯ್ತು 14/3. Okay, so 6 and 14/3. ಯಾವ ಆಪ್ಷನ್ ಕರೆಕ್ಟ್? ಇದಕ್ಕೆ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಸರಿನಾ? ಸೊ ಮತ್ತೆ ವೇರಿಯನ್ಸ್ ವ್ಯಾಲ್ಯೂ ಕೊಟ್ಟಿದ್ರು. ನಾನು ಯಾವ ವೇರಿಯನ್ಸ್ ಯೂಸ್ ಮಾಡ್ಕೊಂಡೆ? ಸೆಕೆಂಡ್ ಫಾರ್ಮುಲಾ ವೇರಿಯನ್ಸ್ ಯೂಸ್ ಮಾಡ್ಕೊಂಡೆ. ಡೇಟಾ ಇದೆ, ಎಕ್ಸ್ ವ್ಯಾಲ್ಯೂ ಎಕ್ಸ್ ಬಾರ್ ಗೊತ್ತಾಯ್ತು.
summation of x square ಕೂಡ ಗೊತ್ತಾಯ್ತು. Yes. So the answer is option A. Next. Okay. So ಈ ತರ ಕ್ವಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. These are very different questions from apart from your exercise questions. Okay. The mean and variance of n values ಅಂದ್ರೆ ಎಷ್ಟು observations ಇದಾವೆ, n observations ಇದಾವೆ. Okay. The mean and variance are 0 and sigma square respectively. If the variable y equals to x square, then what is the mean value of y? ಅಂದ್ರೆ ಒಂದು ರಿಲೇಷನ್ ಕೊಡ್ತಾ ಇದ್ದಾರೆ. x ಅನ್ನೋದು ನಿಮ್ದು ಅಬ್ಸರ್ವೇಷನ್, ಹೌದಾ? x ಸ್ಕ್ವೇರ್ ಮಾಡಿದ್ರೆ ಮತ್ತೊಂದು ಅಬ್ಸರ್ವೇಷನ್ ಸಿಗ್ತಾ ಇದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ x1, x2, x3 ಇದು ನಿಮ್ದು ಅಬ್ಸರ್ವೇಷನ್ಸ್, ಹೌದಾ? ಇದನ್ನ ಸ್ಕ್ವೇರ್ ಮಾಡಿದ್ರೆ ಈ ಅಬ್ಸರ್ವೇಷನ್ ಸಿಗ್ತಾ ಇದಾವೆ ನಿಮ್ಗೆ. ಈ ಅಬ್ಸರ್ವೇಷನ್ ಅನ್ನ ಏನಂತ ಕರಿತಾ ಇದೀವಿ? y ಅಂತ. ಸೊ ಇದು y1 ಆಯ್ತು, y2 ಆಯ್ತು, yn ಆಯ್ತು. ಹಾಗಾದ್ರೆ ಈ ಸ್ಕ್ವೇರ್ ಮಾಡ್ ಆದ್ಮೇಲೆ ಏನು ಮೀನ್ ವ್ಯಾಲ್ಯೂ ಬರುತ್ತೆ ಅಂತ ನಿಮ್ ಕ್ವೆಶ್ಚನ್. ಓಕೆ, ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಫಸ್ಟ್ x1 ಟು xn n ಅಬ್ಸರ್ವೇಷನ್ಸ್ ಗೆ ಮೀನ್ ವ್ಯಾಲ್ಯೂ ಎಷ್ಟಿದೆ? ಮೀನ್ ವ್ಯಾಲ್ಯೂ ಅಂದ್ರೆ x ಬಾರ್ ಎಷ್ಟಿದೆ? 0 ಇದೆ. ಆಮೇಲೆ ವೇರಿಯನ್ಸ್ ಅಂದ್ರೆ ದಿಸ್, ಇದನ್ನ ಎಷ್ಟಂತ ಕೊಟ್ಟಿದ್ದಾರೆ? ಸಿಗ್ಮಾ ಸ್ಕ್ವೇರ್ ಅಂತಾನೆ ಕೊಟ್ಟಿದ್ದಾರೆ, ಹೌದಾ? ಅದನ್ನೇ ಕೊಟ್ಟಿದ್ದಾರೆ. ಹಾಗಾದ್ರೆ ವೇರಿಯನ್ಸ್ ವ್ಯಾಲ್ಯೂ ಕಂಡು ಹಿಡಿಬಹುದಾ? ಓಕೆ, ವೇರಿಯನ್ಸ್ ಏನ್ ಹೇಳುತ್ತೆ? ವಿ ವಿಲ್ ಯೂಸ್ ದ ಸೆಕೆಂಡ್ ಫಾರ್ಮುಲಾ, 1/n summation of x square minus x bar square. ಓಕೆ, ಸೊ ವೇರಿಯನ್ಸ್ ಎಷ್ಟಾಯ್ತು? 1/n summation of x square. ಇದಂತೂ 0 ಅಂತಾನೆ ಹೇಳಿದ್ದಾರೆ. ಮೀನ್ ಇಸ್ 0 ಓನ್ಲಿ, ಕರೆಕ್ಟ್? ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಸ್ಕ್ವೇರ್. ಫೈನ್, ವೇರಿಯನ್ಸ್ ಅವರೇ ಕೊಟ್ಟಿರೋದು ಇದನ್ನ, ಇಷ್ಟು ವೇರಿಯನ್ಸ್ ಇದೆ ಅಂತ, ಸರಿನಾ? ಓಕೆ, now from this I have to find the mean for what? Y equals to x square. Y equals to x square ಆದ್ರೆ ಈಗ summation of y ಏನಾಗುತ್ತೆ? summation of x square ಆಗುತ್ತೆ. If I take summation on both sides, correct? ಈಗ what is y bar? If x bar is summation of x by n, y bar will be what? Summation of y by n. ಹೌದಾ? mean value ಕೇಳ್ತಾ ಇದ್ದಾರೆ. Very easy. Therefore, y bar is summation of y divided by n. But what is summation of y we got? Y equals to x square. ಎರಡು ಕಡೆ summation ತಗೊಂಡ್ರೆ summation of y summation x square. So this is summation of x square divided by n. Okay, so y bar ಏನ್ ಸಿಗ್ತಾ ಇದೆ? summation of x square divided by n. ಆದ್ರೆ ಇದನ್ನ ಅಬ್ಸರ್ವ್ ಮಾಡಿ, ಈ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ ಅಬ್ಸರ್ವ್ ಮಾಡಿ, ಹೌದಾ? ಇಲ್ಲೂ ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಬಂತು, ಇಲ್ಲೂ ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಬಂತು. ಆದ್ರೆ ಇದನ್ನ ಏನಂತ ಹೇಳ್ತಾ ಇದ್ದಾರೆ? ಸಿಗ್ಮಾ ಸ್ಕ್ವೇರ್. ಸೊ ನಾನು ಇದನ್ನ ಏನಂತ ಬರೀಬಹುದು? ಸಿಗ್ಮಾ ಸ್ಕ್ವೇರ್. ಅಂದ್ರೆ y ವ್ಯಾಲ್ಯೂ, y ಅಬ್ಸರ್ವೇಷನ್ ಅದು ಮೀನ್ ವ್ಯಾಲ್ಯೂ ಏನಾಯ್ತು? ಸಿಗ್ಮಾ ಸ್ಕ್ವೇರ್, ವಿಚ್ ಇಸ್ ಆಪ್ಷನ್ ಬಿ. ಎಸ್, ಸೊ ಎಲ್ಲ ಪ್ರತಿಯೊಂದು ಕೊಟ್ಟಿರೋ ಡೇಟಾ ಅಲ್ಲೇ ಇದೆ. ಹೇಗೆ ಆ ಡೇಟಾ ಯೂಸ್ ಮಾಡಬೇಕು? ದಿಸ್ ಇಸ್ ಯೋರ್ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ಮೇಲೆ ಕಾಂಪಿಟೇಟಿವ್ ತರ ನೀವು ಯೋಚನೆನೂ ಮಾಡಬೇಕು. ಹೌ ಯು ಹ್ಯಾವ್ ಟು ಯೂಸ್ ದ ಇನ್ಫಾರ್ಮೇಶನ್. ಸಿ, ಈಗ ಸೊಲ್ಯೂಷನ್ ನೋಡಿ, ಏನಂದ್ರೆ ಏನು ಇಲ್ಲ ಅದ್ರಲ್ಲಿ. ಮೀನ್ 0 ಇದೆ, ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಇದೆ. ವೇರಿಯನ್ಸ್ ಗೆ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ವಿ, ಇದಂತೂ 0ನೇ ಆಯ್ತು. ಸೊ ವೇರಿಯನ್ಸ್ ಎಷ್ಟು ಉಳಿತು? ಸಿಗ್ಮಾ ಸ್ಕ್ವೇರ್ ಸಮೇಶನ್ y x ಸ್ಕ್ವೇರ್ ಆದ್ರೆ ಸಮೇಶನ್ ಆಫ್ y ಸಮೇಶನ್ x ಸ್ಕ್ವೇರ್. ಸೊ ಮೀನ್ ವ್ಯಾಲ್ಯೂ ಏನ್ ಹೇಳುತ್ತೆ? ಸಮೇಶನ್ ಆಫ್ y ಬೈ n. ಇದನ್ನ ಅಬ್ಸರ್ವ್ ಮಾಡಿದ್ರೆ ಇದು ಎಕ್ಸಾಕ್ಟ್ಲಿ ಇಲ್ಲೇ ಇದೆ. ದಟ್ಸ್ ಇಟ್. ಸೊ ಜಸ್ಟ್ ಯು ಹ್ಯಾವ್ ಟು ಯೂಸ್ ದ ಇನ್ಫಾರ್ಮೇಶನ್ ಪ್ರಾಪರ್ಲಿ. ನೆಕ್ಸ್ಟ್. ಓಕೆ, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಈ ಕ್ವೆಶನ್ ಆಕ್ಚುಲಿ ಜೆಇ ಪ್ರಾಕ್ಟೀಸ್ ನಲ್ಲಿ ಕೇಳಿರೋ ಕ್ವೆಶನ್. ಓಕೆನಾ? ಪ್ರಾಕ್ಟೀಸ್ ಕ್ವೆಶನ್, ಮೇನ್ ಕ್ವೆಶನ್ ಏನಲ್ಲ, ಬಟ್ ಎಸ್, ಗುಡ್ ಕ್ವೆಶನ್. ಏನ್ ಹೇಳ್ತಾರೆ? let A, B, C, D, E be the observations with mean m and standard deviation s. Okay, the standard deviation of the observations A plus K, B plus K, C plus K, D plus K, E plus K ಏನಾಗುತ್ತೆ? ಸರಿನಾ? ಓಕೆ, ಐ ಗಿವ್ ಯು ಅ ಮೂಮೆಂಟ್, ಜಸ್ಟ್ ಥಿಂಕ್. ಈ ರಿಸಲ್ಟ್ ಬಗ್ಗೆ ನಾವೇನಾದ್ರೂ ಜಸ್ಟ್ ಕ್ಲಾಸ್ ಬಿಗಿನಿಂಗ್ ನಲ್ಲಿ ಏನಾದ್ರೂ ಡಿಸ್ಕಸ್ ಮಾಡಿದ್ವಾ ಅಂತ?
ಎಸ್, ಏನ್ ಹೇಳ್ತಾ ಇದ್ದಾರೆ, ಅಬ್ಸರ್ವೇಷನ್ಸ್ ಇದಾವೆ ಎ ಬಿ ಸಿ ಡಿ ಇ. ಓಕೆನಾ, ಇದಕ್ಕೆ ಮೀನ್ ವ್ಯಾಲ್ಯೂ ಎಷ್ಟಿದೆ, ಎಂ ಇದೆ ಮೀನ್ ವ್ಯಾಲ್ಯೂ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ, ಎಸ್ ಅಂತ ಇದೆ. ಸರಿನಾ? ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವೇಷನ್ಸ್ ಏನಿದಾವೆ, ಎ ಪ್ಲಸ್ ಕೆ, ಸಿ ಪ್ಲಸ್ ಕೆ, ಡಿ ಪ್ಲಸ್ ಕೆ, ಇ ಪ್ಲಸ್ ಕೆ. ಹಾಗಾದ್ರೆ ಇದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಾಗುತ್ತೆ ಅಂತ ನಿಮ್ ಕ್ವಶನ್. ಓಕೆ, at the beginning of the class only I told, if you add or subtract any positive number to observations, standard deviation will not change. Okay, yake, this is a constant number everywhere, ಅಂದ್ರೆ ಸೇಮ್ ನೇ ಇರುತ್ತೆ ಅದು. ಸೊ ಏನಾಗುತ್ತೆ, ಅದು xi minus x bar whole square ಏನ್ ತಗೊಂತೀರಾ, it will not change only. Correct? So ಇದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಅಂತ ಇದ್ರೆ ಇದಕ್ಕೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಅಂತಾನೆ ಉಳಿಯುತ್ತೆ. ಸೊ ಸಿಂಪಲ್, ವಿದೌಟ್ ಸಾಲ್ವಿಂಗ್ ಎನಿಥಿಂಗ್, your answer is option A. Okay, keep in mind, by adding or subtracting a positive number to the observations, standard deviation will not change. Okay, yes. So ಕೊಟ್ಟಿರೋ ಅಬ್ಸರ್ವೇಷನ್ಸ್ಗೆ ಎಸ್ ಅನ್ನೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆದ್ರೆ, ಈಗ ನಾವು ಒಂದು ಫಿಕ್ಸ್ ನಂಬರ್ ಆಡ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಅಂತಾನೆ ಉಳಿಯುತ್ತೆ. ನೆಕ್ಸ್ಟ್, ಓಕೆ, ಸೊ ಪ್ಲೀಸ್ ರೀಡ್ ದ ಡೇಟಾ ಒನ್ಸ್ ಅಗೇನ್. ಏನಿದೆ, ದಿಸ್ ಇಸ್ ಆಲ್ಸೋ ಜೆಇ ಪ್ರಾಕ್ಟೀಸ್ ಕ್ವಶನ್. ಇದು ಜೆಇ ಪ್ರಾಕ್ಟೀಸ್ ನಲ್ಲಿ ಕೇಳಿರೋ ಕ್ವಶನ್, ತುಂಬಾ ಈಸಿ. ಓಕೆ, ಸ್ವಲ್ಪ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ. ಇಫ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ಓಕೆ, ಇಫ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ದ ನಂಬರ್ಸ್ ಅಂದ್ರೆ ಫಾರ್ ದ ಅಬ್ಸರ್ವೇಷನ್ಸ್ arranged in ascending order is 6, then what is the median value? ಓಕೆನಾ, ಈಗ ನಮ್ಗೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂದ್ರೆ ಗೊತ್ತು. ಹೇಗೆ ಫೈಂಡ್ ಮಾಡ್ತೀರಾ, ಅನ್ಗ್ರೂಪ್ಡ್ ಡೇಟಾಗೆ 1/n ಸಮೇಷನ್ ಆಫ್ xi ಮೈನಸ್ m ಅಂತ ಬರೀತೀರಾ. ಹೌದಾ, ಇಲ್ಲಿ m ಅನ್ನೋದೇನು, ಮೀಡಿಯನ್. ಈಗ ಅವರು ಮೀನ್ ಡಿವಿಯೇಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದರಿಂದ ನೀವು ಮೀಡಿಯನ್ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಈ ಮೀಡಿಯನ್ ಕಂಡು ಹಿಡಿಬೇಕಂದ್ರೆ ಫಸ್ಟ್ ಈ ಸಮೇಷನ್ ಗೊತ್ತಾಗ್ಬೇಕು. ಹೌದಾ, ಪ್ರತಿ x ಮೈನಸ್ m ಗೊತ್ತಾಗ್ಬೇಕು. ದಿಸ್ n ಯು ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ, ನೋ ವರೀಸ್. ಆದ್ರೆ ಈ ಸಮೇಷನ್ ನಮ್ಗೆ ನೀಟಾಗಿ ಗೊತ್ತಾಗ್ಬೇಕು. ಆಲ್ಸೋ ಮತ್ತೊಂದು ಏನ್ ಪ್ರಾಬ್ಲಮ್, ಈ ಅಬ್ಸರ್ವೇಷನ್ಸ್ ಅಲ್ಲಿ ಒಂದು k ಅಂತ ಇದೆ, ಇಟ್ ಇಸ್ unknown. Yes, you can see that there is one k which is unknown. So let us see one by one how can we find. First observations ಬರ್ಕೊಂಡ್ಬಿಡೋಣ. ಏನಿದೆ ಅಬ್ಸರ್ವೇಷನ್ಸ್ 3, 5, 7. ಅವ್ರು ಆಲ್ರೆಡಿ ಹೇಳಿದ್ದಾರೆ ಏನಂತ, ಅಸೆಂಡಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಇದೆ. ಅರೇಂಜ್ ಇದೆ. ಓಕೆನಾ, ಸರಿ. ಸೊ ಈಗ ಮೀಡಿಯನ್ ಕಂಡು ಹಿಡಿಬಹುದು, ನೋ ಪ್ರಾಬ್ಲಮ್, ಆರಾಮಾಗಿ. ಅನ್ಗ್ರೂಪ್ ಡೇಟಾಗೆ ಹೇಗೆ ಕಂಡು ಹಿಡಿಬೇಕು ನಮ್ಗೆ ಗೊತ್ತು. ಆದ್ರೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ, ಆ ಕೆ ಅನ್ನೋದು ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸರಿನಾ, ಬಟ್ ಅಟ್ ಲೀಸ್ಟ್ ವಿ ನೋ ಹೌ ಟು ಫೈಂಡ್. ಹೌ ಮೆನಿ ಅಬ್ಸರ್ವೇಷನ್ಸ್ ಆರ್ ದೇರ್, 1 2 3 4 5 6 7 8. ಹೌದಾ, ಇಫ್ ದರ್ ಆರ್ ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ದೆನ್ ವಾಟ್ ಇಸ್ ಮೀಡಿಯನ್? The average of n by 2 and n by 2 plus 1th term. ಹೌದಾ, average of these. ಸೊ n ಎಷ್ಟಿದೆ, 8 ಇದೆ. 8 by 2 ಅಂದ್ರೆ 4th term plus 5th term ಅದು observation. 4th ಯಾವ್ದಿದ್ರಲ್ಲಿ 2k, 5th ಯಾವ್ದಿದ್ರಲ್ಲಿ 12. Therefore median will be what? 2k plus 12 divided by 2 ಅಂದ್ರೆ ಎಷ್ಟಾಯ್ತು, k plus 6. ಹೌದಾ, so median is k plus 6. Okay, this is our actual answer. ಅವ್ರು ಕೇಳಿರೋದು ಮೀಡಿಯನ್ ಕಂಡುಹಿಡಿರಿ. ಮೀಡಿಯನ್ ಎಷ್ಟಾಯ್ತು, k plus 6. Now the task is ಆ 6 ಅನ್ನ ನಾವು ಕಂಡುಹಿಡಿಬೇಕು. ಹೌದಾ, ಸೊ ವಿಲ್ ಯೂಸ್ ದ ಮೀನ್ ಡಿವಿಯೇಷನ್. ನಾವು ಮೀನ್ ಡಿವಿಯೇಷನ್ ಕೊಟ್ಟಿದ್ದಾರೆ ಎಷ್ಟಂತ, 6. Now what we know mean deviation, 1/n summation of xi minus m, and this they have given as 6. Correct? Okay, this is there in the observations. Now how many observations are there? 8. ಪ್ರತಿ xi minus m ಅನ್ನ ಸಮೇಷನ್ ಕಂಡು ಹಿಡಿಯೋಣ. ಸರಿನಾ? Now
what is your first observation? 3. So 3 minus m. ಎಲ್ಲಿದೆ m? ಇಲ್ಲಿದೆ ನಿಮ್ದು m. 3 minus k minus 6. Like this you can write, or like m minus, like this also you can write. Anything is fine. ಓಕೆ, ಯಾಕಂದ್ರೆ ಹೇಗೂ ನಾವಿಲ್ಲಿ ಮಾಡ್ ಅಂತಾನೆ ತಗೋತೀವಿ, ಕರೆಕ್ಟ್ ಅಲ್ವಾ? ಮಾಡ್ ಅಂತಾನೆ ತಗೋತೀವಿ ಅಂದ್ಮೇಲೆ k plus 6 minus 3 ಎಷ್ಟಾಯ್ತು? k plus 3. ನೆಕ್ಸ್ಟ್ k plus 6 minus 5 ಎಷ್ಟಾಯ್ತು? k plus 1. ನೆಕ್ಸ್ಟ್ k plus 6 minus 7 ಎಷ್ಟಾಯ್ತು? k minus 7. ನೆಕ್ಸ್ಟ್ ಒನ್ is 6 minus k, again 6 minus k. Next is 10 minus k. Next 15 ಬರುತ್ತಲ್ಲ, 15 minus k, 18 minus k, and this is equals to how much? 6. ಅವರೇ ಕೊಟ್ಟಿದ್ದಾರೆ ಮೀನ್ ಡಿವಿಯೇಷನ್ ಇಷ್ಟಿದೆ ಅಂತ. ಸೊ 1k 2 3, ಇದು ಒಂದು k ಕ್ಯಾನ್ಸಲ್ ಆಯ್ತು, ಮತ್ತೊಂದು k ಕ್ಯಾನ್ಸಲ್ ಆಯ್ತು, ಮತ್ತೊಂದು k ಕ್ಯಾನ್ಸಲ್ ಆಯ್ತು. ಸೊ ಮೈನಸ್ k ಮೈನಸ್ k ಮೈನಸ್ 2k. ಸೊ 8 ನ ಆ ಕಡೆ ಹಾಕಿದ್ರೆ 48 ಆಯ್ತು. 8 into 6 is 48. ಇಲ್ಲಿ ಮೈನಸ್ 2k ಉಳಿತು. 3 plus 1, 1 plus 1 minus 1 ಹೋಯ್ತು. Plus 6 plus 6 12, 12 plus 3 is 15, 15 plus 15 is 30, 30 plus 10 is 40, 40 plus 18 58. So here you get 58. ಹೌದಾ? So if you find from this, the value of k is 5. Yes, now we got the value of k, which is 5. The question was, what is median? ಏನ್ ಸಿಕ್ಕಿತ್ತು median ನಮಗೆ? k plus 6. So 5 plus 6. What is 5 plus 6? 11. So what's your final answer? Option D. That is 11. Okay. So ಏನು? Simple. Median. Ungroup data ಇದೆ. Median ಹೇಗೆ ಕಂಡು ಹಿಡಿಬೇಕು ಗೊತ್ತು? Median ಕಂಡು ಹಿಡಿದ್ವಿ. k ಗೊತ್ತಿರಲಿಲ್ಲ. k ಗೆ ಏನು ಯೂಸ್ ಮಾಡ್ಕೊಂಡ್ವಿ? Mean deviation ಯೂಸ್ ಮಾಡ್ಕೊಂಡ್ವಿ. Next. Again, this is exemplar question. Okay, this is the exemplar question. Read it. Let x1, x2, x3, x4, x5 be the observations with mean m and standard deviation s. The standard deviations of the observation kx1, kx2, kx3, kx4, kx5 ಏನಾಗುತ್ತೆ? Okay, very easy. x1, x2, x3, x4, x5 ಅಂತ ಅಬ್ಸರ್ವೇಷನ್ಸ್ ಇದಾವೆ, ಸರಿನಾ? ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದೇನು? ನಿಮ್ದು ಸ್ಕ್ವೇರ್ ರೂಟ್ ಆಫ್ v. ಹೌದಾ? ಏನ್ ಮಾಡಿದ್ದಾರೆ? ಇದಕ್ಕೆ ಮೀನ್ ಎಷ್ಟಿದೆ? m ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ? s ಇದೆ, ಸರಿನಾ? ನೆಕ್ಸ್ಟ್ ಏನ್ ಮಾಡಿದ್ದಾರೆ? ಮಲ್ಟಿಪ್ಲೈ ವಿತ್ ದ ಕಾನ್ಸ್ಟಂಟ್ k ಮಾಡಿದ್ದಾರೆ, ಹೌದಾ? It is multiplied with some constant. Then what is its standard deviation? Now I have told you, ಇಲ್ಲಿ ವೇರಿಯನ್ಸ್ ಅಲ್ಲಿ ಯಾವ್ದಾದ್ರೂ ಒಂದು ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಈ k ಹೊರಗಡೆ ಬರುತ್ತೆ, ಹೌದಾ? ಈ k ಹೊರಗಡೆ ಬಂತು, ಆದ್ರೆ ಇರುತ್ತೆ. So for this, that k square comes out, correct? So k square comes out. ಇದು ಹಂಗೆ ಉಳಿತು. ಯಾವ್ದು ಹಂಗೆ ಉಳಿತು?